ನಮಸ್ಕಾರ ಸ್ನೇಹಿತರೆ. ನನ್ನ ತೋಟದಲ್ಲಿ ಅಡಿಕೆದು ಇದು ಎರಡನೇ ಕೊಯ್ಲಿದು. ಈಗ ಒಂದು 2.5-3 ತಿಂಗಳ ಮುಂಚೆ ನಾನು ಮೊದಲನೇ ಕೊಯ್ಲು ಕಟ್ ಮಾಡಿದ್ದೆ. ಆ್ಯಕ್ಚುಲಿ 3 ವರ್ಷಕ್ಕೆ ಅಡಿಕೆ ಸ್ಟಾರ್ಟ್ ಆಗಿತ್ತು. ಇದು ಕೊನೆ ಕಟಿಂಗ್. ಇದು ಇನ್ನೂ 4 ವರ್ಷ ಆಗಲಿಲ್ಲ ನನ್ನ ತೋಟಕ್ಕೆ. ಫೆಬ್ರವರಿ 6ನೇ ತಾರೀಕಿಗೆ ನಂದು 4 ವರ್ಷ ಆಗೋದು. ಅಂದರೆ 6ನೇ ತಾರೀಕು ಫೆಬ್ರವರಿ 2022ರಲ್ಲಿ ನಾನು ಸಸಿ ನೆಟ್ಟಿದ್ದು. ಒಂದು ರೀತಿ ನನಗೆ ನೆನ್ನೆ ಮೊನ್ನೆ ಗಿಡ ನೆಟ್ಟಂಗಿದೆ. ಆಗಲೇ ತೋಟನೂ ಆಗ್ಬಿಡ್ತು, ಅಡಿಕೆ ಕೊಯ್ಲು ಕಟ್ ಮಾಡಿಬಿಟ್ಟೆ ನಾನು. ಇದೊಂಥರ ಆಶ್ಚರ್ಯನೂ ಅನಿಸುತ್ತೆ ನನಗೆ. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆಗೆ ಆಶ್ಚರ್ಯನೂ ಅನಿಸುತ್ತೆ. ಆಮೇಲೆ ನಮಗೆ ಈ ಅಡಿಕೆ ಬೆಳೆ ಬಗ್ಗೆ ಅಷ್ಟೊಂದೇನು ಐಡಿಯಾ ಇರಲಿಲ್ಲ. ನಮ್ಮದೇ ಆದ ಎಕ್ಸ್ಪರಿಮೆಂಟ್ಗಳು ಮಾಡಿಕೊಂಡು ಅಂದರೆ ಜೀವಾಮೃತ ಕೊಡೋದು, ಕೊಟ್ಟಿಗೆ ಗೊಬ್ಬರ ಕೊಡೋದು, WDC, ಟ್ರೈಕೋಡರ್ಮಾ, ಸೂಡೋಮೋನಾಸು, ಈ ಥರ ರಾಸಾಯನಿಕ ಬಿಟ್ಟು ಬರೀ ಸಾವಯವದಲ್ಲೇ ಹೊಸ ಎಕ್ಸ್ಪರಿಮೆಂಟ್ಗಳು. ಅದಕ್ಕಿಂತ ಹಸಿರೆಲೆ ಗೊಬ್ಬರಗಳು ಭೂಮಿಗೆ ಯಥೇಚ್ಛವಾಗಿ ನಾನು ಹಸಿರೆಲೆ ಗೊಬ್ಬರ ಬೆಳೆಸಿ ಅದನ್ನೇ ಮಲ್ಚ್ ಮಾಡಿದ್ದೆ. ಇದರ ಪ್ರತಿಫಲ ಇವತ್ತು ನೋಡಿ. ನನಗೆ 3 ವರ್ಷಕ್ಕೇ ಅಡಿಕೆ ಸ್ಟಾರ್ಟ್ ಆಯಿತು. ಇನ್ನು 4 ವರ್ಷ ಆಗಲಿಲ್ಲ, 2ನೇ ಕೊಯ್ಲು ಕಟಿಂಗ್ ಮಾಡಿದೆ. ಆ್ಯಕ್ಚುಲಿ ಮೊದಲು ಸ್ಟಾರ್ಟಿಂಗ್ ಬರೋದೆಲ್ಲನೂ ಹಿಂಗಾರ ಎಲ್ಲನೂ ಹುಸಿ ಹಿಂಗಾರ ಅಂತ ಹೇಳ್ತಾರೆ. ನನ್ನದ್ರಲ್ಲಿ ಆಲ್ಮೋಸ್ಟ್ ಒಂದು 90% ಎಲ್ಲ ಗಿಡಗಳಲ್ಲೂ ಒಂಬಾಳೆ ಕಡ್ದಿದೆ. ಯಾವುದು ಹರಳೇನು ಉದುರ್ತಾ ಇಲ್ಲ, ಚೆನ್ನಾಗೇ ಬಂದಿದೆ ನನಗೆ. ಅದೇನು ನನ್ನ ಅದೃಷ್ಟನೋ ಇಲ್ಲ ನನ್ನ ಶ್ರಮನೋ ಗೊತ್ತಿಲ್ಲ. ಇದು 2ನೇ ಕೊಯ್ಲಿದು, ಅಂದರೆ ಜನವರಿ ಈ ವರ್ಷದ ಕೊನೆ ಕೊಯ್ಲಿದು. ನೋಡಿ, ಇದು ನನ್ನ 3 ವರ್ಷದ ಶ್ರಮಕ್ಕೆ ಸಂದ ಪ್ರತಿಫಲ. ಇದು ನಾನು ಮೊದಲೇ ಹೇಳಿದ್ದೆ, ನನ್ನ ಮೊದಲನೇ ಫಸಲನ್ನ ನಮ್ಮ ಕ್ಷೇತ್ರಾಧಿಪತಿ ಶ್ರೀಕಂಠೇಶ್ವರನಿಗೆ ಅರ್ಪಿಸ್ತೀನಂತ. ಕಳೆದ ಬಾರಿ ನಾನು ಅಡಿಕೆ ಸೇಲ್ ಮಾಡಿದ್ದಲ್ವ, ಆ ದುಡ್ಡನ್ನು ನಾನು ಯೂಸ್ ಮಾಡ್ಕೊಂಡಿರಲಿಲ್ಲ. ನಮ್ಮ ದೇವರ ಕೋಣೆಯಲ್ಲಿ ಅದನ್ನು ಸೇಫಾಗಿ ಮಡಗಿದ್ದೆ ನಾನು. ಅದ್ರ ಜೊತೆಲಿ ಈ ದುಡ್ಡು ಸೇರಿಸಿ ನೋಡಿ, ಅದು ಹೋದ ಸರಿ ನಾನು ಅಡಿಕೆ ಸೇಲ್ ಮಾಡಿದ್ದು ದುಡ್ಡದು. ಅದ್ರ ಜೊತೆಲಿ ಇದನ್ನೂ ಸೇರಿಸಿ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿ ಅದನ್ನು ಅವ್ರಿಗೆ ಅರ್ಪಿಸ್ತೀನಿ. ಏನಕ್ಕಂದರೆ ಕೊಡುವವನು ಅವನೇ, ಮರಳಿ ಪಡೆಯುವವನು ಅವನೇ. ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇತ್ತಂದರೆ ನಾವಿನ್ನೂ ಉತ್ತುಂಗಕ್ಕೆ ಏರ್ಬೋದು ಅನ್ನೋ ಒಂದು ನಂಬಿಕೆ. ಕಾಣದ ಒಂದು ಶಕ್ತಿ ನಮ್ಮ ಬೆನ್ನಿಂದ ಇದ್ದರೆ ನಾವು ತುಂಬ ಬೆಳೀಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬರೋ ವರ್ಷಕ್ಕೆ ಒಳ್ಳೆ ಇಳುವರಿ ಬರ್ಬೋದು ಅನಿಸುತ್ತೆ ನನಗೆ. ಏನಕ್ಕಂದರೆ ನನ್ನ ಸಂಪೂರ್ಣ ತೋಟದಲ್ಲಿ ಒಂದು 90% ಎಲ್ಲ ಹೊಂಬಾಳೆ ಕಡ್ದಿದೆ. ಅಲ್ಲಿ ಚೆನ್ನಾಗೇ ಬಂದಿದೆ. ಒಂದು ಒಳ್ಳೆ ಇಳುವರಿ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸು ನೆಕ್ಸ್ಟ್ ಇಯರ್ಗೆ. ಎಲ್ಲ ಮರದಲ್ಲೂ ಚೆನ್ನಾಗೇ ಹೊಂಬಾಳೆ ಬಂದಿದೆ ಈ ಸರಿ. ನನ್ನ ತೋಟದಲ್ಲಿ ಮೈನಸ್ ಪಾಯಿಂಟ್ ಏನಂದರೆ ಗಿಡ ಬೇಗ ಬೆಳವಣಿಗೆ ಆಗಿದೆ. ಅಂದರೆ ಇದೇನಕ್ಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಬಾಳೆ ಹಾಕಿದ್ದೆ. ಆ ಬಾಳೆ ಹಾಕಿರೋದ್ರಿಂದ ಗಿಡ ಸ್ವಲ್ಪ ಬೇಗ ಬೆಳವಣಿಗೆ ಆಗಿದೆ. ಅದು ಬಿಟ್ಟರೆ ಗಿಡ ಎಲ್ಲ ಹೆಲ್ತಿಯಾಗಿದೆ. ಒಳ್ಳೆ ಬೊಡ್ಡೆ ಅಂದರೆ ಬುಡ ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಹಿರುಗಣ್ಣು ಆಯ್ತು ಅಷ್ಟೇ.